ಇವಾಗ ನಿಮ್ಮ ಹತ್ರ ಸಲಹೆ ಕೇಳ್ಕೊಂಡು ಬರ್ತಾರಲ್ಲ, ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ ಉದ್ಯಮದ ಬಗ್ಗೆ, ಉದ್ಯಮ ಶುರು ಮಾಡೋದ್ರ ಬಗ್ಗೆ? ಫೇಲ್ಯೂರ್ ಆಗಿರೋರು ಬಂದಿರ್ತಾರೆ ನಿಮ್ಮ ಹತ್ರ, ನಾನು ಇದನ್ನು ಶುರು ಮಾಡಿದೆ, ಇಲ್ಲಿ ಫೇಲ್ಯೂರ್ಸ್ ಆಯಿತು, ನಾನು ಸಾಕು ಅನ್ನಿಸ್ತಿದೆ ಅಂತೆಲ್ಲ. ಮೈಂಡ್ಸೆಟ್ ಏನಿರುತ್ತೆ ಅವ್ರದ್ದು? 3 ಥರದ ಜನ ನಮ್ಮ ಹತ್ರ ಬರ್ತಾರೆ. ಓಕೆ. ಒಂದು ಆಸ್ಪೈರಿಂಗ್ ಎಂಟ್ರಪ್ರೆನರ್ ಅಂತ ಕರಿತೀವಿ. ಅಂದರೆ ನಾನು ಬಿಸ್ನೆಸ್ನ ಮಾಡಬೇಕು, ಓಕೆ, ನನ್ನ ಹತ್ರ ತುಂಬ ಐಡಿಯಾಗಳಿದೆ, ಬಟ್ ನಾನು ಮಾಡಬೇಕು, ಇದು ಒಂದು ಕ್ಯಾಟಗರಿ. 2ನೇ ಕ್ಯಾಟಗರಿ, ನಾನು ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ಸುಮಾರಾಗಿದೆ, ನಾನು ಚೆನ್ನಾಗಿ ಮಾಡಬೇಕು. 3ನೇ ಕ್ಯಾಟಗರಿ, ಬಿಸ್ನೆಸ್ ಚೆನ್ನಾಗಿದೆ, ನಾನು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗಬೇಕು, ಕಂಪ್ನಿಯಲ್ಲಿ ನನ್ನ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು, ಸಹಾಯ ಮಾಡಿ. 4ನೇ ಕ್ಯಾಟಗರಿ ಕನ್ಫ್ಯೂಸ್ಡ್ ಕ್ಯಾಟಗರಿ. ಕನ್ಫ್ಯೂಸ್ ಕ್ಯಾಟಗರಿ ಅಂದರೆ ಇದೆಲ್ಲ ಸಾಮಾನ್ಯ ಒಂದು 40ರಿಂದ 45 ವರ್ಷದ ಆಸುಪಾಸಲ್ಲಿ ಇರ್ತಾರೆ. 45 ವರ್ಷದ ಆಸುಪಾಸಲ್ಲಿ. ಯಾಕೆ ಆ ಏಜಲ್ಲಿ ಕನ್ಫ್ಯೂಷನ್? ಯಾಕೆ ಅಂತಂದರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೂ ಆ ಕಂಪ್ನಿಗೂ ಸಾಕಾಗಿರುತ್ತೆ, ಇವ್ರಿಗೂ ಸಾಕಾಗಿರುತ್ತೆ, ಇನ್ನೊಂದು ಸ್ವಲ್ಪ ಜನರೇಟ್ ಮಾಡಬೇಕು ರೆವಿನ್ಯೂ ಅಂತ ಮನೆಯಲ್ಲಿ ಒತ್ತಡ ಇರುತ್ತೆ. ಸೊ ಇವ್ರಿಗೇನೆಂದರೆ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡಬೇಕು, ಕಂಪ್ನಿ ಬಿಡಬಾರ್ದು, ಅಡಕತ್ರಿ. ಆ ಕಡೆಗೆ ಅದನ್ನು. ಸೊ ಈ 4 ಕ್ಯಾಟಗರಿನವರು ಬರ್ತಾರೆ. ಇವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ? ಹೊಸದಾಗಿ ಉದ್ಯಮ ಶುರು ಮಾಡೋರ್ದು ತುಂಬ ಐಡಿಯಾಸ್ ಇರೋರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದರೆ, ನನ್ನ ಹತ್ರ ಇರೋ ಐಡಿಯಾ ಎಲ್ಲ ಸೂಪರು, ಇದು ಯಾಕೆ ಆಗಲ್ಲ ಅಂದರೆ ನಾನೇನು ಹೇಳ್ತೀವಿ, ಓವರ್ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ, ಇದು ಹೆಂಗಾಗುತ್ತಿದ್ದು? ಈ ಐಡಿಯಾ ಕ್ರಿಯೇಟಿವ್ ಇದು, ನನ್ನಂಗೆ ಐಡಿಯಾ ಯಾರೂ ಮಾಡಿಲ್ಲ. 100% ಶತಾಯ ಗೊತ್ತಾಯ ಸಕ್ಸಸ್ಸೇ ಇದು. ಅವ್ರು ಹೆಂಗಿರ್ತಾರೆ ಅಂದರೆ, ನಾವು ಏನೇ ಹೇಳಿದ್ರು ಅವ್ರ ತಲೆ ಒಳಗಡೆ ಹೋಗ್ತಾರೆ. ವರ್ಕ್ ಆಗೋದಿಲ್ವಾ ಅಂದ್ರೆ? ಅದು ವರ್ಕ್ ಆಗೋದಿಲ್ವಾ ಅಂದ್ರೆ? ಇಫ್ ದೇ ಆರ್ ಕ್ಲಿಯರ್ ಅಬೌಟ್ ದೇರ್ ಪ್ಲಾನ್ಸ್, ಅದು ವರ್ಕ್ ಆಗೋದಿಲ್ವಾ? ವರ್ಕ್ ಆಗುತ್ತೆ. ಯಾವಾಗ ವರ್ಕ್ ಆಗುತ್ತೆ ಅಂದರೆ, ತುಂಬ ಐಡಿಯಾ ಇಟ್ಕೊಂಡಾಗ ವರ್ಕ್ ಆಗಲ್ಲ. ಓಕೆ, ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಐಡಿಯಾ ಎಲಿಮಿನೇಷನ್ ಅಂತ ಹೇಳ್ತೀನಿ. ಐಡಿಯಾ ಎಲಿಮಿನೇಷನ್ ಅಂದರೆ ಐಡಿಯಾ ಸೆಲೆಕ್ಟ್, ಐಡಿಯಾ ನಂಬರ್ ಆಫ್ ಐಡಿಯಾ ಕ್ರಿಯೇಷನ್ ಇಂಪಾರ್ಟೆಂಟ್ ಅಲ್ಲ. ಈಗ ನನ್ನ ಹತ್ರ 10 ಐಡಿಯಾ ಇದೆ, ನಾನು ಬ್ಯೂಟಿ ಸಲೂನ್ ಮಾಡಬೇಕು, ಅಥವಾ ಒಂದು ಗ್ರೂಮಿಂಗ್ ಸ್ಕೂಲ್ ಮಾಡಬೇಕು, ಅಥವಾ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನನ್ನ ಹತ್ರ 10 ಐಡಿಯಾ ಇದೆ. ಆ ಐಡಿಯಾನಲ್ಲಿ ಯಾವುದು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು. ಯಾವುದು ಮಾಡಬೇಕಲ್ಲ, ಜೀವನದಲ್ಲೂ ಅಷ್ಟೇ, ಯಾವುದು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಬಂದರೆ ಯಾವ್ದು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಅದು ಮಾಡಬಾರ್ದು ಅಂತ ಕ್ಲಾರಿಟಿ ಬರೋದು ಹೇಗೆ? ಐಡಿಯಾ ಎಲಿಮಿನೇಷನ್ ಅಂತ ಕರಿತೀವಿ. ಅಲ್ಲ, ಐಡಿಯಾನ ಎಲಿಮಿನೇಟ್ ಮಾಡಬೇಕು. ಈಗ ಫಾರ್ ಎನ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಹೇಳಿದ ಹಾಗೆ ಬ್ಯೂಟಿ ಸಲೂನ್ ಓಪನ್ ಮಾಡಬೇಕು, ಮಾರ್ಕೆಟ್ ಏನೋ ಈವೆಂಟ್ ಮ್ಯಾನೇಜ್ ಮಾಡಬೇಕು, ಅಥವಾ ಗ್ರಾಸರಿ ಶಾಪ್ ಓಪನ್ ಮಾಡಬೇಕು, ಇನ್ನು ಪ್ಲಸ್ ಒಂದು 5 ಬಂದಿದೆ. ಈಗ ನನಗೆ 5 ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ಅದರ ಎಲಿಮಿನೇಷನ್ ಹೆಂಗೆ? ಸಿಂಪಲ್. ನನಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕಂಡುಕೊಳ್ಳೋದು ಹೇಗೆ? ಬಹಳ ಸಿಂಪಲ್. ಫಸ್ಟ್ ಸ್ಟೆಪ್ ಏನು ಹೇಳ್ತೀವಿ ನಾವು, ಶಕ್ತಿ, ದೌರ್ಬಲ್ಯ, ಅವಕಾಶ, ಭಯ. ಇಂಗ್ಲೀಷಲ್ಲಿ ಸ್ವಾಟ್ ಅಂತ ಕರಿತೀವಿ. ಸ್ವಾಟ್. ಒಂದು ನಮ್ಮ ಮ್ಯಾಪಲ್ಲಿ ಈ ಥರ ಹಾಕ್ಬಿಟ್ರೆ, ಸ್ಟ್ರೆಂತ್ ಒಂದು ಕ್ವಾಡ್ರೆಂಟಲ್ಲಿ, ವೀಕ್ನೆಸ್ ಇನ್ನೊಂದು ಜಾಗದಲ್ಲಿ, ಆಪರ್ಚುನಿಟಿ ಇನ್ನೊಂದು ಜಾಗದಲ್ಲಿ, ಭಯಗಳು ಇನ್ನೊಂದು ಜಾಗದಲ್ಲಿ. ಫಸ್ಟ್ ನಾವು ಮಾಡ್ಕೋಬೇಕಾಗಿರೋದು ನಮ್ಮ ಸ್ವಾಟ್, ನನ್ನ ಶಕ್ತಿ, ನನ್ನ ದೌರ್ಬಲ್ಯ, ನನಗಿರುವ ಅವಕಾಶಗಳು, ನನಗಿರುವ ಭಯಗಳು. ಈಗ ನನ್ನ ಶಕ್ತಿ, ಓಕೆ, ನನಗೆ ಮಾತನಾಡುವಂಥ ಶಕ್ತಿ ಇದೆ. ನನ್ನ ದೌರ್ಬಲ್ಯ, ನನಗೆ ಮುಂಗೋಪ ಜಾಸ್ತಿ. ನನಗಿರುವ ಅವಕಾಶಗಳು, ನನಗೆ ಮೆಂಟರಿಂಗಲ್ಲಿ ಅವಕಾಶಗಳಿದೆ. ನನಗಿರುವ ಭಯಗಳು, ಭಯ ಇಲ್ಲ, ಅದೇ ಭಯ. ನೋ ಫಿಯರ್ ಈಸ್ ಆಲ್ಸೋ ಎ ಫಿಯರ್. ರಿಸ್ಕ್ ತಗೊಳ್ಳೋ ಭಯ ಇಲ್ಲ, ದಟ್ ಈಸ್ ಆಲ್ಸೋ ಎ ಫಿಯರ್. ಇದು ನಮ್ದು ಆಯಿತು, ನನ್ನ ಮ್ಯಾಪ್ ಆಯಿತು. ನೆಕ್ಸ್ಟ್ ಬರೋದೇನಂತಂದರೆ ಐಡಿಯಾ. ಆ ಐಡಿಯಾನ ಶಕ್ತಿ ಏನು, ಆ ಐಡಿಯಾಗಿರುವ ದೌರ್ಬಲ್ಯಗಳೇನು, ಆ ಐಡಿಯಾಗಿರುವ ಅವಕಾಶಗಳೇನು, ಆ ಐಡಿಯಾಗಿರುವ ಭಯಗಳೇನು. ಈಗ ಫಾರ್ ಎಕ್ಸಾಂಪಲ್ ಬ್ಯೂಟಿ ಸಲೂನ್ ತೊಗೊಳ್ತೀರಾ, ಅದರಲ್ಲಿರುವಂತಹ ಸ್ಟ್ರೆಂತ್ಸ್ ಏನು? ಬ್ಯೂಟಿ ಸಲೂನಲ್ಲಿರುವಂತಹ ಸ್ಟ್ರೆಂತ್ಸ್, ಓಕೆ, ನಾನು ಮಾಡೋ ಅಂಥ ಏರಿಯಾನಲ್ಲಿ ಯಾವುದೂ ಸಲೂನ್ಗಳಿಲ್ಲ, ಅಥವಾ ನನಗೆ ಕಾಂಟ್ಯಾಕ್ಟ್ಸ್ ಇದೆ, ನಾನು ಬಿಸ್ನೆಸ್ ಟು ಬಿಸ್ನೆಸ್ ಮಾಡ್ತೀನಿ, ಕಾರ್ಪೊರೇಟ್ಸ್ಗೆ ಹೋಗಿ ಮಾಡ್ತೀನಿ, ಅಥವಾ ನನಗೆ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಕನೆಕ್ಷನ್ ಇದೆ, ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾನು ಬ್ಯೂಟಿ ಸರ್ವಿಸಸ್ನ ಕೊಡ್ತೀನಿ. ನಂಗೆ ಶಕ್ತಿ. ನನಗೆ ಇರೋಂಥ ವೀಕ್ನೆಸ್ಸು, ಯಾರೂ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಸ್ಟಮರ್ಸ್ ಇಲ್ಲ, ಗ್ರಾಹಕರಿಲ್ಲ, ಹೇಗೆ ಶುರು ಮಾಡಬೇಕು ಗೊತ್ತಿಲ್ಲ. ನನಗಿರುವ ಅವಕಾಶಗಳು, ನಾನು ಇದನ್ನು ಸಕ್ಸಸ್ ಮಾಡಿದರೆ, ಒಂದು ಸಲೂನನ್ನು ಸಕ್ಸಸ್ ಮಾಡಿದರೆ ಭಾರತಾದ್ಯಂತ ನಾನು ಅಥವಾ ವಿಶ್ವಾದ್ಯಂತ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ನನಗಿರುವ ಭಯ, ಓಕೆ, ಸಕ್ಸಸ್ ಆಗದೆ ಅವ್ರು ಹೆಂಗೆ, ಅಥವಾ ನಮ್ಮ ಮನೆಯವ್ರು ಸಪೋರ್ಟ್ ಕೊಡದೆ ಅವ್ರು ಹೆಂಗೆ. ಓಕೆ, ಸೊ ಬಿಸ್ನೆಸ್ಸು ಒಂದು ಪರ್ಸ್ನಲ್ ಸ್ವಾಟ್. ಅಂದರೆ ಕ್ಲಾರಿಟಿ ಇರಬೇಕು ಅಂತೀರಿ? ಕ್ಲಾರಿಟಿಗೆ ಟೂಲ್ ನಾನು ಹೇಳ್ತಾ ಇದ್ದೀನಿ. ಕ್ಲಾರಿಟಿ ಹೇಗೆ ಬರುತ್ತೆ? ಕ್ಲಾರಿಟಿ ಇರಬೇಕು ಅಂತ ಹೇಳೋದು ಸುಲಭ. ಕ್ಲಾರಿಟಿಗೆ ಸೈಂಟಿಫಿಕ್ ಟೂಲ್ ಇದೆ. ಒಂದು, ನಮ್ಮ ಪರ್ಸ್ನಲ್ ಸ್ವಾಟ್ನ ಮಾಡಿಕೊಂಡು ನಮ್ಮ ವೈಶಿಷ್ಟ್ಯತೆ ಕಂಡುಹಿಡ್ಕೋಬೇಕು. ನಮ್ಮ ವೈಶಿಷ್ಟ್ಯತೆಗೆ ಅನುಗುಣವಾದ ವ್ಯಾಪಾರ, ಮತ್ತು ಆ ವ್ಯಾಪಾರಕ್ಕೆ ಮಾರುಕಟ್ಟೆ ಇದೆಯಾ,
2 ರಿವರ್ಸ್ ಮಾಡ್ಬೋದು. ರಿವರ್ಸ್ ಏನು? ಇದರಲ್ಲಿ ಮಾರುಕಟ್ಟೆ ಇದೆ, ಅದಕ್ಕೆ ಬೇಕಾದಂತಹ ವೈಶಿಷ್ಟ್ಯತೆಯನ್ನು ನಾನು ತಯಾರು ಮಾಡ್ಕೊಳ್ತೀನಿ. ಆದ್ರೆ ನನಗೆ ಈ ವೈಶಿಷ್ಟ್ಯತೆ ಇದೆ, ಅದಕ್ಕೆ ಬೇಕಾದಂಥ ಮಾರುಕಟ್ಟೆಯನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, 2 ಪಾಸಿಬಿಲಿಟಿ ಇದೆ, 2ಕ್ಕೂ ಸೈಂಟಿಫಿಕ್ ಟೂಲ್ಸ್ ಇದೆ. ಅನೇಕ ಜನ ಮಾರ್ಗದರ್ಶಕರಿದ್ದಾರೆ. ನಾನು ಮಾಡಿದ್ದು ಅಷ್ಟೇ. 2010ರಲ್ಲಿ ಯಾವಾಗ ನನ್ನ ವ್ಯಾಪಾರ ಸರಿಯಾಗಿ ಆಗಲಿಲ್ವೋ, ನಾನೇನು ತೀರ್ಮಾನ ಮಾಡಿದೆ, ವಿವೇಕಾನಂದರು ಹೇಳ್ದಂಗೆ, ನೀವು ಸಕ್ಸಸ್ ಆದರೆ ಸಂತೋಷ, ಫೇಲ್ಯೂರ್ ಆದರೆ ಪಾಠ ಮಾಡಿ, ಬೇರೆಯವ್ರಿಗೆ ಹೇಳ್ಕೊಡಿ ಹೆಂಗೆ ಸಕ್ಸಸ್ ಆಗಬೇಕು ಅಂತ. ಓಕೆ. ಸೊ ಉದ್ಯಮ ಶುರು ಮಾಡಬೇಕು ಅಂದರೆ ಒಂದು ಕ್ಲಾರಿಟಿ ಆಫ್ ಥಾಟ್ ಇರಬೇಕು. ಕ್ಲಾರಿಟಿ ಆಫ್ ಥಾಟು, ಸ್ವಾಟನ್ನು ಮಾಡಿ ಎಲಿಮಿನೇಟ್ ಮಾಡಿ, ಓಕೆ, ಅದಕ್ಕೆ ಬೇಕಾಗಿರುವಂತಹ ಬಿಸ್ನೆಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಓಕೆ. ಸೊ ಒಂದು ಕ್ಯಾಟಗರಿಯ ಜನರಿಗೆ ನಾನು ಮಾಡಿದ್ದೆಲ್ಲ ಸರಿ ಅಂತಿರುತ್ತೆ, ಅಲ್ಲಿ ಅವ್ರೇನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ರಿ. ಸೊ ನೆಕ್ಸ್ಟ್ ಕ್ಯಾಟಗರಿ ಅವರು? ನೆಕ್ಸ್ಟ್ ಕ್ಯಾಟಗರಿ ಆಫ್ ಜನಕ್ಕೆ, ಓಕೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಬೇಕು. ಓಕೆ. ಅವ್ರಿಗೇನಿರುತ್ತೆ ಅಂತಂದರೆ, ಸರ್ ನಾನು ಎಲ್ಲನೂ ಮಾಡ್ತಾನೇ ಇದ್ದೀನಿ ಸರ್, ನಾನು ಇದನ್ನೂ ಮಾಡ್ತಾ ಇದ್ದೀನಿ, ಅದನ್ನೂ ಮಾಡ್ತಾ ಇದ್ದೀನಿ, ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದೀನಿ, ಸ್ವಾಟ್ ಮಾಡಿದ್ದೀನಿ, ಮಾರ್ಕೆಟಿಂಗ್ ಸೂತ್ರಗಳನ್ನು ಮಾಡ್ಕೊಂಡಿದ್ದೀನಿ, ಹ್ಯೂಮನ್ ರಿಸೋರ್ಸಸ್ ಸೂತ್ರಗಳನ್ನು, ಮಾನವ ಸಂಪನ್ಮೂಲ ಸೂತ್ರಗಳನ್ನು ಮಾಡ್ಕೊಂಡಿದ್ದೀನಿ, ಆಮೇಲೆ ಫೈನಾನ್ಷಿಯಲ್ ಸೂತ್ರಗಳನ್ನು ಮಾಡ್ಕೊಂಡಿದ್ದೀನಿ. ಅದು ನನಗೆ ಒಂದು ಸಮಸ್ಯೆ ಸರ್, ನನಗೆ ಮಾನವ ಸಂಪನ್ಮೂಲಗಳಲ್ಲಿ ಯಾರೂ ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡಲ್ಲ ಸರ್, ಬಿಟ್ಟೋಗ್ತಾ ಇರ್ತಾರೆ, ಜನ ಸಿಗಲ್ಲ ಸರ್, ಎಂಪ್ಲಾಯೀಸ್ ಸಿಗಲ್ಲ ಸರ್. ಇದು ಐ ಥಿಂಕ್ ಎಲ್ಲ ಉದ್ಯಮದಲ್ಲೂ ಸೇಮ್ ಅಂತ ಅನ್ಸುತ್ತೆ. ವೆರಿ ಕಾಮನ್ ಆ್ಯಂಡ್ ವೆರಿ ಟಫೆಸ್ಟ್ ಥಿಂಗ್. ಈಸಿಯೆಸ್ಟ್ ಥಿಂಗ್ ಆಲ್ಸೋ. ಅಂದರೆ ನೀವು ನೋಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕಂದರೆ ನಾನು ಬಹಳಷ್ಟು ಉದ್ಯಮಿಗಳು ಅಥವಾ ಸ್ಪೆಷಲಿ ಹೋಟೆಲಿಯರ್ಸ್ನ ಕೇಳಿದಾಗ ಈ ಸಮಸ್ಯೆ ಹೇಳ್ಕೊಳ್ತಾರೆ, ಇವತ್ತು ರಾತ್ರಿ ಇದ್ದವ್ರು ನಾಳೆ ಬೆಳಗ್ಗೆ ಇರೋದಿಲ್ಲ. ಹಾಗೆ ಎಲ್ಲ ಫೀಲ್ಡ್ಸಲ್ಲೂ ಇದೇ ಸಮಸ್ಯೆ ಇದೆ. ಈಗ ನಾನು ಹೋಟೆಲ್ ಸಮಸ್ಯೆನೇ ಹೇಳ್ತೀನಿ. ಈಸಿ ಹೆಂಗೆ ಅಂತಲೂ ಹೇಳ್ತೀನಿ. ಇವಾಗ ಹೋಟೆಲ್ ಸಮಸ್ಯೆನೇ ಹೇಳ್ತೀನಿ. ಯಾರು ನಮ್ಮ ಜೊತೆ ಇರಲ್ಲ ಅಂತ ಹೇಳ್ತಾರೆ. ನಾನು ಇನ್ನೊಂದು ರಿವರ್ಸ್ ಪ್ರಶ್ನೆ ಕೇಳ್ತೀನಿ, ಅವರೆಲ್ಲ ಯಾಕೆ ನಮ್ಮ ಜೊತೆ ಇರಬೇಕು? ಓಕೆ. ಇವತ್ತಿನ ಇದರಲ್ಲಿ ಏನಾಗಿದೆ ಅಂತಂದರೆ, ಆಸ್ಪಿರೇಷನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಜಾಸ್ತಿ ಆಗಿದೆ, ಕ್ವಾಲಿಟಿ ಆಫ್ ಲಿವಿಂಗು ಪ್ರತಿಯೊಬ್ಬರಿಗೂ ಜಾಸ್ತಿ ಆಗಿದೆ. ನಾವು ಮಾತ್ರ ಐಷಾರಾಮಿ ಜೀವನ ನಡೆಸಬೇಕು, ನಮ್ಮ ತಳಗಡೆ ಇರೋ ಯಾವುದೋ ಥರ ಜೀವನ ಮಾಡಿದರೆ ಆಗುತ್ತಾ ಅನ್ನೋದು ಆಗೋದಿಲ್ಲ. ಫಸ್ಟ್ ಪಾಯಿಂಟ್ ಬರೋದೇನಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ, ಅವ್ರಿಗೇನಾದರೂ ಒಂದು ಜ್ವರ ಬಂದರೆ ನಮಗೆ ಸಮಸ್ಯೆ ಆಗ್ತದಾ, ನನಗೆ ಕನ್ಸರ್ನ್ ಇದೆಯಾ, ನನಗೆ ಬಾದರೇಷನ್ ಇದೆಯಾ, ನಾವು ಅವ್ರಿಗೆ ಕೊಡ್ತಿರೋಂಥ ಸಂಬಳ ಸಾಕಾಗುತ್ತಾ, ಅವ್ರಿಗೆ ಬೇರೆ ಫೆಸಿಲಿಟೀಸ್ನು ನಾವು ಕೊಡ್ಬೋದಾ? ಎಜುಕೇಷನ್ ತಗೊಳ್ಳಿ ಫಾರ್ ಎಕ್ಸಾಂಪಲ್. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳ ಮಕ್ಕಳಿಗೆ ಉತ್ತಮವಾದ ಎಜುಕೇಷನ್ ಸಿಗಬೇಕಲ್ಲ. ಮೆಟೀರಿಯಲಿಸ್ಟಿಕ್ ಕಂಪ್ಯಾರಿಸನ್ ನಾನು ಹೇಳ್ತಾ ಇಲ್ಲ. ಬಾಸ್ ಆಗಿರ್ಬೋದು, ನನ್ನ ಹತ್ರ ಆ್ಯಪಲ್ ಫೋನ್ ಇರ್ಬೋದು, ನನ್ನ ಹತ್ರ ಗಾಡಿ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ದಟ್ ಈಸ್ ಓಕೆ. ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಮಕ್ಕಳು, ನಮ್ಮ ಮಕ್ಕಳು ಒಂದೇ ಶಾಲೆಗೆ ಹೋಗಬಹುದಲ್ವಾ? ನಾವು ಈ ಆಲೋಚನಾ ಲಹರಿ ನಮ್ಮ ಉದ್ಯಮದಾರರಿಗೂ ಬದಲಾವಣೆ ಆಗಬೇಕು. ಬ್ರಿಟಿಷರ ಕಾಲದಲ್ಲಿ ನಾವು ಮಾಡ್ತಿದ್ದಂಗೆ, ನಾನು ಹೇಳ್ದಂಗೆ ನೀನು ಮಾಡೋ ಅಂತಂದರೆ ಯಾರೂ ಮಾಡಲ್ಲ. ಒಂದು ಸಂಸ್ಥೆ ಏನು ಮಾಡ್ತು ಅಂದರೆ, ಅವರಲ್ಲಿ ಕೆಲಸ ಮಾಡ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಗ್ರ್ಯಾಜುಯೇಟ್ ಆಗಿಲ್ದಿರೋರಿಗೆ ಗ್ರ್ಯಾಜುಯೇಟ್ ಮಾಡಿಸಿದ್ರು. ಅವ್ರಿಗೆ ಪ್ರಶ್ನೆ ಕೇಳಿದರು, ಸರ್ ಗ್ರ್ಯಾಜುಯೇಷನ್ ಮಾಡಿಸಿದ್ರೆ ಅವರೆಲ್ಲ ಬಿಟ್ಟೋಗಲ್ವ ಸರ್ ನಿಮ್ಮ ಸಂಸ್ಥೆಯಿಂದ? ಪರವಾಗಿಲ್ಲ, ಬಿಟ್ಟು ಹೋಗಲಿ, ನನಗೆ ಸಮಸ್ಯೆ ಇಲ್ಲ. ಬಿಟ್ಟು ಹೋದ್ಮೇಲೆ ಅವರು ಊರಲ್ಲಿರೋಂಥ ಬೇರೆ ಹೆಣ್ಮಕ್ಳನ್ನ ಬಂದು ಇಲ್ಲಿಗೆ ಸೇರಿಸ್ತಾರೆ ಅಂತ ಹೇಳಿದರು. ಓಕೆ, ಸಮಸ್ಯೆನೇ ಇಲ್ಲ ಅಂತಲ್ಲ. ನಾನು ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ನಾವು ಹೋಟೆಲ್ ಉದ್ಯಮನೇ ತಗೊಳ್ಳಿ, ಎಷ್ಟು ಜನ ನಾವು ತರಬೇತಿ ಸಂಸ್ಥೆಗಳನ್ನು ಮಾಡಿದ್ದೀವಿ? ನಾವೇನು ಮಾಡ್ತೀವಿ, ಆ ಹೋಟೆಲಲ್ಲಿ ಚೆನ್ನಾಗಿರೋ ಶೆಫ್ನ ನಾ ಕರ್ಕೊಬರ್ತೀನಿ, ನಮ್ಮ ಹೋಟೆಲಲ್ಲಿರೋ ಶೆಫ್ನ ಅವ್ರು ಕರ್ಕೊಂಡು ಹೋಗ್ತಾರೆ. ನಾವು ಪೌಚಿಂಗ್, ಹೆಡ್ ಹಂಟಿಂಗ್ ಅಥವಾ ಪೌಚಿಂಗ್, ಇದೆಲ್ಲ ಎಲ್ಲ ಇಂಡಸ್ಟ್ರಿನಲ್ಲೂ ಕಾಮನ್ ಇದೆ. ಹೌದು. ನೀವೊಂದು ದೊಡ್ಡ IT ಕಂಪ್ನಿಗೆ ಬನ್ನಿ, ಇಲ್ಲಿರೋರು ಅಲ್ಲಿಗೆ ಬರ್ತಾರೆ, ಅಲ್ಲಿರೋರು ಇಲ್ಲಿಗೆ ಬರ್ತಾರೆ. ನಾನು ಕೇಳ್ತಾ ಇರೋದು, ನಾವು ಹೋಟೆಲ್ ಉದ್ಯಮದಲ್ಲಿ ತರಬೇತಿ ಸಂಸ್ಥೆ ಯಾಕೆ ಮಾಡಬಾರ್ದು? ಒಂದು ತರಬೇತಿ, ಭಾರತದಲ್ಲಿ ಇಷ್ಟು ನಾವೇನು ನಿರುದ್ಯೋಗ ಅಂತ ಹೇಳ್ತಾ ಇದ್ದೀವಿ, ತರಬೇತಿ ಸಂಸ್ಥೆಯನ್ನು ಮಾಡಿದಾಗ ತರಬೇತಿ ಕೊಡಿ. ಓಕೆ. ಈಗ ಆಲ್ ಓವರ್ ಕರ್ನಾಟಕ ನಾವು ಒಂದು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಫಾರ್ ಹೋಟೆಲ್ಸ್ ಅಂತ ಮಾಡಿದರೆ ಕೊಡಿ ತರಬೇತಿನ. ಆ ತರಬೇತಿ ಸಂಸ್ಥೆಯಲ್ಲಿ ತಯಾರಾಗುವಂಥ ಹುಡುಗರನ್ನ, ಹುಡುಗಿಯರನ್ನು ಎಲ್ಲರೂ ತಗೊಳ್ಬೋದಲ್ಲ.